ದುಷ್ಯಂತ್ ಅವರೇ, ಫಸ್ಟ್ ಆಫ್ ಆಲ್ ಆಶಿಕ್ ಅವ್ರು ಹೇಳ್ದಂಗೆ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ. ಧನ್ಯವಾದ. ನಿಮ್ಮ ಮೊದಲನೇ ಸಿನಿಮಾದ ಟೀಸರ್ನ ರಿಲೀಸ್ ಮಾಡಿದಂಥ ಒಂದು ವೇದಿಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಬ್ಯೂಟಿಫುಲ್ ಜರ್ನಿ ಬಗ್ಗೆ, ಈ ವೈಭವದ ಜರ್ನಿ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದಿವಂಗತ ಎಸ್ ಎಲ್ ಭೈರಪ್ಪ ಅವರ ಆತ್ಮಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊತ ಬಂದಿರುವಂಥ ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ, ಒಂಥರ ತಮಾಷೆ ಅನಿಸ್ತಿದೆ, ಆಶ್ಚರ್ಯನೂ ಆಗ್ತಾ ಇದೆ. ಯಾವುದೋ ಒಂದು 18-20 ಮನೆ ಇರುವಂತಹ ಒಂದು ಮಜರೆ ಗ್ರಾಮದಿಂದ ಬಂದಿರುವಂಥ ಕುಟುಂಬ, ಆ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ನಟನೆ ಮಾಡಿಕೊಂಡು ಏಕಪಾತ್ರಾಭಿನಯಗಳನ್ನ ಮಾಡಿಕೊಂಡು ನಂತರ ದಿನಗಳಲ್ಲಿ ಬೆಳೆದ ಮೇಲೆ ಬೀದಿ ನಾಟಕಗಳನ್ನ ಮಾಡಿಕೊಂಡು ಡ್ರಾಮಾಗಳು ಮಾಡಿಕೊಂಡು ಶಾರ್ಟ್ ಸಿನಿಮಾಗಳು ಮಾಡಿಕೊಂಡು ಇಷ್ಟು ದೊಡ್ಡ ವೇದಿಕೆ, ಗತವೈಭವದಂಥ ಸಿನಿಮಾದಲ್ಲಿ ಒಂದು ಪಾತ್ರ, ಸಿಂಪಲ್ ಸುನಿ ಸರ್ ಅಂತ ಒಬ್ಬ ದೊಡ್ಡ ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಂದು ಅವಕಾಶ, ಇದೆಲ್ಲ ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು, ಅಥವಾ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿರುವಂಥ ಪುಣ್ಯದ ಫಲ ಅಂತ ಹೇಳಬೇಕು, ಯಾವುದೋ ದೇವರದು ಅನುಗ್ರಹ ಅಂತ ಹೇಳಬೇಕು, ಅಥವಾ ನಮ್ಮ ಪರಿಶ್ರಮ ಅಂತ ಹೇಳಬೇಕು, ನನಗೆ ಗೊತ್ತಿಲ್ಲ. ಆದರೆ ಭಾಳ ಸಂತೋಷನೂ ಆಗ್ತಾ ಇದೆ, ಆಶ್ಚರ್ಯನೂ ಆಗ್ತಾ ಇದೆ. ಬಹುಶಃ ನನಗಿನ್ನೂ ಜ್ಞಾಪಕ ಇದೆ, ಶಾಲೆಯಲ್ಲಿ ಓದ್ತಾ ಇದ್ದೆ. ಕ್ಷೌರದ ಅಂಗಡಿಲಿ ಎಲ್ಲರೂ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಸಖತ್ತಾಗಿ ಬರ್ದಿಯಾನ ಗುರು, ಯಾರೋ ಡೈಲಾಗ್ಸು, ಸಿಂಪಲಾಗಿ ಒಂದು ಲವ್ ಸ್ಟೋರಿ ಅಂತ ಸಿನಿಮಾ ಹೆಸರು, ನೋಡು ಟೈಟಲ್ ಎಲ್ಲ ಹೆಂಗಿಟ್ಟವನೆ ಅಂತ ಮಾತಾಡ್ತಾ ಇದ್ರು. ಅವಾಗ ಅದೇನು ಅಂತ ನೋಡಿದ್ದೆ, ಇನ್ನು ಶಾಲೆಯಲ್ಲಿ ಹೋಗುವಂಥ ಸಂದರ್ಭ. ತುಂಬ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದರು, ಯಾವುದು ಅರ್ಥ ಆಗಿರಲಿಲ್ಲ ಅವಾಗ. ಆ ಸಿನಿಮಾ ಡೈಲಾಗ್ಗಳ ಅರ್ಥ ಮಾಡ್ಕೊಳ್ಳೋಕೆ ತುಂಬ ವರ್ಷಗಳು ಹಿಡಿತು. ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿಲಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾಯಿದ್ರು. ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ, ನನಗೊಂದು ಪಾತ್ರ ಕೊಟ್ಟಿದ್ದರು, ತಂದೆ ಪಾತ್ರ. ಅದರಲ್ಲಿ ಒಬ್ಬ ಹೊಸ ಹುಡುಗನ್ನ ಲಾಂಚ್ ಮಾಡ್ತಿದ್ದಾರೆ. ಸಿನಿಮಾ ಹೆಸರು ಬಜಾರ್ ಅಂತ. ಡೈರೆಕ್ಟ್ರು ಸಿಂಪಲ್ ಸುನಿ, ಚೆನ್ನಾಗಿ ಹುಡುಗ ರೆಡಿ ಆಗಿದ್ದ. ಅವ್ರ ಡೈರೆಕ್ಟ್ರು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅಂತಿಂತ ಮಾಡಲ್ಲ ಅಂತ ಚರ್ಚೆ ಆಗ್ತಾ ಇತ್ತು. ನಮ್ಮ ಶಿಕ್ಷಕರು ಹೇಳ್ತಿದ್ದನ್ನು ನಾವೆಲ್ಲ ಕೇಳ್ತಾ ಇದ್ವಿ. ಅವಾಗ ಅನ್ಕೊಂತ ಇದ್ದೆ, ಓ ಸಿಂಪಲ್ ಸುನಿ ನನ್ನೂ ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಏನೋ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ತುಮಕೂರಿನಲ್ಲಿ ಸುಮಾರು 8-9 ವರ್ಷಗಳ ಹಿಂದೆ ಒಂದು ಚರ್ಚೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರು ಹುಡುಗಿ ಆ್ಯಕ್ಟ್ ಮಾಡಿದಾಳಂತೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ. ಸೊ ಇವತ್ತು ಅದೇ ಹುಡುಗಿ ಜೊತೆ ನಾನು ಆ್ಯಕ್ಟ್ ಮಾಡೋವಂಥ ನನಗೆ ಅವಕಾಶ. ಇದೆಲ್ಲ ನೋಡಿದ್ರೆ ಇನ್ನೂ ನನಗೆ ನನ್ನ ಸ್ನೇಹಿತರ ಜೊತೆ ಥಿಯೇಟರ್ಗೆ ಹೋಗಿ ರಂಗಿತರಂಗ ಸಿನಿಮಾನ ನೋಡಿದಂಥ ನೆನಪಿದೆ. ಅದರ ಛಾಯಾಗ್ರಾಹಕರು ವಿಲಿಯಂ ಡೇವಿಡ್ ಸರ್, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ. ನಮ್ಮ ಫ್ರೆಂಡ್ಸು ಒಂದು ಹಾಡನ್ನು ಕೇಳಿಸಿದ್ರು. ಇದು ಯಾವುದೋ ಗಣೇಶ್ ಸರ್ಗೆ ಒಂದು ಹಾಲಿವುಡ್ ಬೀಟ್ಸ್ ಥರ ಯಾವುದೋ ಒಂದು ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟ್ರು, ಸಾಕಾಗಿದೆ ಗುರು ಕೇಳಿಸ್ಕೊ ಅಂತ. ಖುಷ್ ಅಂತ ಹಾಡು ನನಗೆ ತುಂಬ ಇಷ್ಟ. ಅದೇ ಸಂಗೀತ ನಿರ್ದೇಶಕರು ಜೂಡಾ ಸ್ಯಾಂಡಿ ಸರ್ ಅವರ ಬೆಸ್ಟ್ ವರ್ಕು ಗತವೈಭವದಲ್ಲಿದೆ. ಸೊ ಹೀಗೆ ನಾನು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ. ಅಂದರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದರೆ, ನಾವೇನೋ ಒಂದು ಕನಸನ್ನು ನಿಜವಾಗ್ಲೂ ಕಂಡ್ರೆ, ಇಫ್ ಯು ರಿಯಲಿ ವಾಂಟ್ ಸಮಥಿಂಗ್ ಬೈ ಯುವರ್ ಹಾರ್ಟ್, ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ಸ್ ಇನ್ ಯುವರ್ ಫೇವರ್ ಅಂತ ಎಲ್ಲೋ ಕೇಳಿದ್ದು, ಎಲ್ಲೋ ಓದಿದ ನೆನಪು. ನಿಜವಾಗ್ಲೂ ಮನಸ್ಸಾದರೆ ಏನೋ ಒಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ. ಗತವೈಭವನೇ ಅದಕ್ಕೆ ಸಾಕ್ಷಿ. ನಾವು 2020 ಮೇ 12ಕ್ಕೆ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂತ ಹೇಳಿ ನಿರ್ಧಾರ ಆಗಿದ್ದು.
ಅದಾದ ನಂತರ 1.5 ವರ್ಷಗಳ ಕಾಲ ಸುಮಾರು 18-20 ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು. ಚೆನ್ನೈಯಿಂದ ಯಾವುದೋ ಒಂದು ತಂಡ, ಹೈದರಾಬಾದ್ ಒಂದು ತಂಡ, ಇವ್ರದ್ದೊಂದು ತಂಡ, ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳು ಕಟ್ಟಿ ನಾವು ಕಥೆಗಳು ಕೇಳೋದು ತಿಂಗಳ ಒಂದೊಂದು ಕಥೆಗಳು ಕೇಳೋದು. ನನಗೆ ಒಂದೇ ಒಂದು ಸುನಿ ಸರ್ ಹತ್ರ ಒಂದು ನಾನು ಅವ್ರನ್ನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದರೆ, ಸರ್ ಸುನಿ ಅಂದರೆ ಎಲ್ಲರೂ ಜ್ಞಾಪಕ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸರ್. 10 ವರ್ಷ ಆಯಿತು ಅನ್ಸುತ್ತೆ. ಇನ್ಮೇಲೆ ಸುನಿ ಅಂತಂದರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ಜ್ಞಾಪಿಸ್ಕೋಬೇಕು ಸರ್, ಆ ಥರದ್ದು ಒಂದು ಸಿನಿಮಾ ನೀವು ಮಾಡಬೇಕು ಸರ್, ಅದು ನನ್ನ ಜೊತೆನೇ ಆಗಿರಬೇಕು ಅನ್ನೋದು ನನ್ನ ಸ್ವಾರ್ಥ ಸರ್ ಅಂತ. ಅದು ನನ್ನ ಸ್ವಾರ್ಥ ಅಂತ ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ. ಸೊ ಆ ಪ್ರಯತ್ನದಲ್ಲೇ ನಾವು ಸ್ಕ್ರಿಪ್ಟ್ಗಳನ್ನ ಕೆಲಸ ಮಾಡ್ತಾ ಇದ್ವಿ. ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ, ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ. ಆ ಹೀರೋ ಲಾಂಚ್ ವಿಡಿಯೋ ನೋಡಿದ ಮೇಲೆ ಸುನಿ ಸರು 18 ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಆದಮೇಲೆ, ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ, ಅದ್ರಲ್ಲಿ 4 ಶೇಡ್ ಬರುತ್ತೆ, ಯಾವುದೇ ಕಾರಣಕ್ಕೂ ಹೊಸ ಕಲಾವಿದರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಒಬ್ಬ ನುರಿತ ಕಲಾವಿದನೇ ಆಗಿರ್ಬೇಕು ಅದನ್ನು ಮಾಡೋದಕ್ಕೆ. ಆದರೆ ನಿನ್ನ ಹೀರೋ ಲಾಂಚ್ ವಿಡಿಯೋ ನಾನು ನೋಡಾದ್ಮೇಲೆ ನನಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನೀನು ಮಾಡ್ತೀಯ ಅಂತ. ಇದನ್ನು ನನ್ನ ಬ್ಯಾನರಲ್ಲೇ ಮಾಡಿ ನಾನೇ ಇದನ್ನು ಪ್ರೊಡಕ್ಷನ್ ಮಾಡಿ ನಾನು ಮಾಡಬೇಕು ಅನ್ನೋದಿತ್ತು. ಯಾಕೆಂದರೆ ಇದು 100% ಶೋರ್ ಶಾಟ್ ಹಿಟ್ ಸಬ್ಜೆಕ್ಟು. ಇದನ್ನು ಮಾಡಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾನು ಮನೆ ಕಟ್ಟಬೇಕು, ಅದು ಇದು ಅಂತ ಏನೇನೋ ಪಾಪ ಅದ್ರ ಬಗ್ಗೆ ಬಹಳ ಕನಸಿಟ್ಕೊಂಡಿದ್ರು ನಿರ್ದೇಶಕರು. ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದು, ನಮ್ಮ ಈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೀಡಿಂಗ್ ಕೊಟ್ಟರು. ಅಂತಂತ ದೊಡ್ಡ ದೊಡ್ಡ ರೈಟರ್ಸು, ಹೈದರಾಬಾದು, ಚೆನ್ನೈ ಎಲ್ಲ ರೈಟರ್ಸ್ಗಳು ಹೇಳಿದಂಥ 18 ಕಥೆಗಳು ಅಷ್ಟು ವರ್ಷಗಳ ಕಾಲ 1.5 ವರ್ಷ ಓಕೆ ಆಗಲಿಲ್ಲದೆ ಇರೋವಂಥದ್ದು, ಇವರು ಒಂದೇ ರೀಡಿಂಗಿಗೆ ಗತವೈಭವ ಕತೆ ಫೈನಲ್ ಆಯಿತು, ಲಾಕ್ ಆಯಿತು. ಸೊ ಅಲ್ಲಿಗೆ ಇದೇ ಮಾಡೋದು ಅಂತ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯಿತು. ಅದು ಐ ಥಿಂಕ್ 2021 ವರ್ಷದ ಅಂತ್ಯಕ್ಕೆ ಆಗಿದ್ದಂಥದ್ದು. ಅದಾದ ನಂತರ 2022 ಫೆಬ್ರವರಿ 28 ನಿಮ್ಗಳ ಮುಂದೆ ನಾವು ಹೀರೋ ಲಾಂಚ್ ವಿಡಿಯೋನ ಬಿಡುಗಡೆ ಮಾಡಿದ್ವಿ. ಮತ್ತು ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು. ಮೋರ್ ದೆನ್ 100 ಡೇಸ್ ಆಫ್ ಶೂಟ್, 100 ದಿನಗಳಿಗಿಂತ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ದೀವಿ. ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ, ಕುಂದಾಪುರದಲ್ಲಿ ಮತ್ತು ಕಾರೈಕುಡಿಯಲ್ಲಿ. ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಶಾಟ್ ಇನ್ ಪೋರ್ಚುಗಲ್. ಅಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್, 400-500 ವರ್ಷದಿಂದ ಅವರೇನು ಉಪಯೋಗಿಸಿದ್ರು ಅದರದ ಶಿಪ್ನ ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ. ಅದು ಒಂದು ಒಂದು ಐಲ್ಯಾಂಡಲ್ಲಿ, ಸಣ್ಣದೊಂದು ದ್ವೀಪದಲ್ಲಿತ್ತು. ಸೊ ಅದನ್ನು ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಬಂದ್ವಿ. ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲದೂ ಲಿಸ್ಬನ್ನಿಂದ, ಸಣ್ಣ ಪುಟ್ಟದು ಲಿಸ್ಬನ್ನಿಂದ ತರಿಸ್ಬೇಕಿತ್ತು. ಅದೊಂದು ಸಣ್ಣ ದ್ವೀಪ ಅಷ್ಟೇ. ಸೊ ಅದರದ್ದೇ ಆದಂಥ ಚಾಲೆಂಜಸ್ಗಳಿತ್ತು. ಅದಾದ ನಂತರ ತುಂಬ VFX ಇರೋವಂಥ ಪೋರ್ಷನ್ ಇದೆ. ಅವರು ಹೇಳಿದಾಗೆ 1 ಗಂಟೆಗಳ ಕಾಲ VFX ಬರುತ್ತೆ ಸಿನಿಮಾದಲ್ಲಿ. ಇದೆಲ್ಲ ಕಾರಣಗಳಿಂದ ಸಿನಿಮಾಗೆ ಅದೇ ಕೆಲಸ, ಅದರದೇ ಆದಂಥ ಸಮಯ ಅದು ಹಿಡಿತು. ಬಟ್ ಮೊದಲು ಏನೋ ಅಂದ್ಕೊಂಡು ಶುರು ಮಾಡಿರ್ತೀವಿ, ಆಮೇಲೆ ಮತ್ತೇನೋ ಆಗಿರುತ್ತೆ. ಇದು ಹಾಗೆ ಆಯಿತು, ಆದರೆ ಸ್ವಲ್ಪ ಬೇರೆ ಥರ. ಮೊದಲು ನಾವು ಯಾವ ಥರದ ಸಿನಿಮಾ ಮಾಡಬೇಕು, ಏನು ಮಾಡಬೇಕು ಅಂದ್ಕೊಂಡಿದ್ವೋ, ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋದು ನಮಗೆ ಆ ಖುಷಿ ಇದೆ. ಸಿನಿಮಾ ಮುಗಿಸಾದ ಮೇಲೆ ಆ ಖುಷಿ ಇದೆ ನಮಗೆ. ಆ್ಯಂಡ್ ಈ ಸಿನಿಮಾನ ಈ ಮಟ್ಟಕ್ಕೆ ಮಾಡುವಂಥ ಶಕ್ತಿ ನನಗಂತೂ ನನಗೆ ಎಷ್ಟೋ ಸಲ ಅನ್ಸುತ್ತೆ, ಇದು ನನ್ನ ಸಿನಿಮಾನ, ನಮಗೆ ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡೋ ಶಕ್ತಿ ನಮಗಿದೆಯಾ ಅಂತ. ಕೆಲವು ಸಿನಿಮಾಗಳು ಅಣ್ಣವ್ರು ಯಾವಾಗಲೂ ಹೇಳ್ತಿದ್ರು, ಸಿನಿಮಾಗೆ ಏನು ಬೇಕೋ ಅದೇ ತಗೊಳತ್ತಪ್ಪ ಅಂತ. ಹಾಗೆ ಈ ಸಿನಿಮಾಗೆ ಏನು ಬೇಕೋ ತಾನಾಗ್ತಾನೆ ಇದು ತಗೊತಾ ಹೋಯಿತು. ಇಷ್ಟು ಜರ್ನಿಯಲ್ಲಿ ನಾನು ಒಂದು ಮಾತು ಇವತ್ತು ಹೇಳ್ತೀನಿ. ಈ ಮಾತನ್ನು ಸಿನಿಮಾ ರಿಲೀಸ್ ಆದಮೇಲೆ ಮಾಧ್ಯಮದಲ್ಲಿ ಕೆಲವರು ನೀವು ಅದನ್ನು ಗುರುತಿಸಿ ನನಗೆ ಹೇಳ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು, ನಿರ್ದೇಶಕರ 10 ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನಿ ಸರ್ದು. ಅವರ 10 ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದಮೇಲೆ, ಮೊದಲನೇದು. ಎರಡನೇದು, ಆಶಿಕಾ ಅವ್ರದ್ದು 19 ಸಿನಿಮಾ ರಿಲೀಸ್ ಆಗಿದೆ, ಇದು 20ನೇ ಸಿನಿಮಾ. ಅವರ ಬೆಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಆಶಿಕಾ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಮುದ್ದಾದ ಹುಡುಗಿ, ಭಾಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿದ್ರು. ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ
ಬಹಳ ಉತ್ತಮವಾದಂಥ ಅಭಿನಯ ಅವರು ಮಾಡಿದ್ದಾರೆ. ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು, ಅವ್ರ 20ನೇ ಸಿನಿಮಾದಲ್ಲಿ ಅನ್ನೋದನ್ನು ನಿಖರವಾಗಿ ಹೇಳಬಲ್ಲೆ. ಇದರ ಜೊತೆಗೆ ನಮ್ಮ ಜೂಡಾ ಸ್ಯಾಂಡಿ ಸರ್ ಅವರು 27 ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು. ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿದೆ. ಅದರ ಜೊತೆಗೆ ವಿಲಿಯಂ ಡೇವಿಡ್ ಸರ್ 6 ಸಿನಿಮಾಗಳು ಅವ್ರದ್ದು ಬಿಡುಗಡೆ ಆಗಿರುವಂಥದ್ದು. ಅವರ ಬೆಸ್ಟ್ ವರ್ಕ್ ಕೂಡ ಗತವೈಭವನೇ. ನಾನು ಹೇಳಿರೋಂಥ ಮಾತನ್ನ ನೀವು ದಯವಿಟ್ಟು ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಒಂದು ನಾನು ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೇಳ್ತಾ ಹೋದ್ರೆ ತುಂಬ ಹೆಸರುಗಳಿದ್ದಾವೆ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲಿಸ್ಟು, ನಮ್ಮ ಮೇಕಪ್ ಅವರು, ನಮ್ಮ ಕಾಸ್ಟ್ಯೂಮ್ ದಯಣ್ಣ, ವರ್ಷಿನಿ ಅವರು, ನಮ್ಮ ನಿರ್ಮಲ್ VFX. ಆ್ಯಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು, ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂಥವ್ರು. ಒಮ್ಮೆ ಅವ್ರನ್ನ ಭೇಟಿಯಾಗಿ ನೀವೇನಕ್ಕೆ ನಮ್ಮ ಕನ್ನಡದಲ್ಲಿ ನೀವು ಸಿನಿಮಾಗಳು ಮಾಡಬಾರ್ದು, ಎಲ್ಲೆಲ್ಲೋ ಮಾಡ್ತಾ ಇದ್ದೀರಾ, ನಮ್ಮೂರಲ್ಲಿ ನಾವೇನೋ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡಬೇಕಲ್ಲ ಅಂತೇಳಿ ಒಮ್ಮೆ ಚರ್ಚೆ ಮಾಡಿದ್ವಿ. ಅವ್ರಿಗೂ ಕೂಡ ಅದು ಆಸಕ್ತಿ ಇತ್ತು. ಇಲ್ಲ, ನಮಗೆ ಟೈಮು ಮತ್ತು ಬಜೆಟ್ ಕೊಡಬೇಕು, ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿಪಡಿಸಿದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದರು. ಅದಾದಮೇಲೆ ಅವರು ಇಂಡಿಯನ್ ಸಿನಿಮಾಗಳನ್ನ, ರಾಧೇಶ್ಯಾಮು ಮತ್ತು ಹಲವಾರು ಚಿತ್ರಗಳನ್ನ ಮಾಡಿದ್ರು ಇಲ್ಲಿ. ಈಗ ಕನ್ನಡದಲ್ಲೂ ಕೂಡ ವಿಕ್ರಾಂತ್ ರೋಣ ಮಾಡಿದರು. ಈ ಗತವೈಭವನ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಲ್ಲಿ ಭಾಯ್, ನಮ್ಮ ಛಾಯಾಗ್ರಾಹಕರು ವಿಲಿಯಂ ಜಾನ್ ಡೇವಿಡ್ ಸರ್, ಅವ್ರ ಜೊತೆ ವರ್ಕ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ನಾನು ನಿಜವಾಗ್ಲೂ ಹೇಳಬೇಕು, ಅವರು ಜಸ್ಟ್ ಛಾಯಾಗ್ರಹಣ ಅಲ್ಲದೆ ಓವರಾಲ್ ಸಿನಿಮಾ ನನ್ನದು, ಇಷ್ಟು ಮಾತ್ರ ನನ್ನ ಕೆಲಸ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇಡೀ ಸಿನಿಮಾ ನಂದು ಅನ್ನೋಂಥ ಒಂದು ಭಾವನೆಯಲ್ಲಿ ಅವರೆಲ್ಲವನ್ನು ತ್ಯಾಗ ಮಾಡಿದ್ದಾರೆ, ಎಲ್ಲವನ್ನೂ ಅವ್ರು ಅರ್ಪಿಸಿದ್ದಾರೆ ಸಿನಿಮಾಗೆ ಅಂತ ಹೇಳ್ಬೋದು. ಆ್ಯಂಡ್ ಸುನಿ ಸರ್ ಬಹಳ ಪೀಕ್ನಲ್ಲಿರುವಂಥ, ಉತ್ತುಂಗದಲ್ಲಿರುವಂತಹ ನಿರ್ದೇಶಕರು. ಅವರ 4-5 ವರ್ಷಗಳ ಕಾಲ ಅವರು ನನಗೆ ಸಮಯ ಕೊಟ್ಟಿದ್ದಾರೆ. ಕಥೆಗೆ 2 ವರ್ಷ ಸಮಯ ಕೊಟ್ಟರು. ಈಗ ಶೂಟಿಂಗ್ಗೆ ಮತ್ತು ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿಗೆ 3 ವರ್ಷ ಸಮಯ ಕೊಟ್ಟರು. ಸೊ ಅವರ ಉತ್ತುಂಗದಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಅವ್ರು ಇಷ್ಟು ಸಮಯ ಒಂದು ಚಿತ್ರಕ್ಕೆ ಕೊಟ್ಟು ಅವ್ರು ಮಾಡಿರೋವಂಥದ್ದು. ಆ್ಯಂಡ್ ಸಣ್ಣ ಪುಟ್ಟದ್ದು ಕೂಡ ಅವರು ನಮಗೆ ಹೇಳಿಕೊಟ್ಟು, ನಾನು ಸುಮಾರು ವಿಚಾರಗಳು ಹೊಸಬಾಗಿರೋದ್ರಿಂದ ನನಗೆ ಗೊತ್ತಿರೋದಿಲ್ಲ. ಆ್ಯಂಡ್ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಅಲ್ಲ, ನಾವು ಸಣ್ಣೂರಿಂದ ಬಂದಿರೋಂಥವ್ರು. ಎಷ್ಟೋ ವಿಚಾರಗಳು ಅವರಿಂದ ನಾನು ಕಲಿತಾ ಇದ್ದೀನಿ. ನನ್ನ ನಿರ್ದೇಶಕರು ಅಷ್ಟೇ ಆಗಿರಲ್ಲ, ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಬಗ್ಗೆ, ನನ್ನ ನಿರ್ದೇಶಕ ಗುರುಗಳು ಅಂತ ಹೇಳ್ತೀನಿ. ಸೊ ಅವ್ರು ನನ್ನ ಗುರುಸ್ಥಾನದಲ್ಲಿ ಅವರಿದ್ದಾರೆ. ಗತವೈಭವದಂಥ ಒಂದು ಸಿನಿಮಾ ನನಗೆ, ನಾನು ಮುಂದೆ 10 ಸಿನಿಮಾಗಳು ಮಾಡ್ಬೋದು, ಆದರೆ ಗತವೈಭವದಂಥ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ಕೊನೆಯವರೆಗೂ ನಿಮ್ಗೆ ಚಿರಋಣಿ ಆಗಿರ್ತೀನಿ ಸರ್. ತುಂಬ ಥ್ಯಾಂಕ್ಸ್. ಇದ್ರ ಜೊತೆ ನಮ್ಮಲ್ಲಿ ಕೆಲಸ ಮಾಡುವಂಥ ಬಹಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ತೊಗೊಳಕ್ಕಾಗೋದಿಲ್ಲ. ಆಶಿಕ್ ಅವರು ಬರೋಕ್ಕಾಗಿಲ್ಲ, ಅವರು ನಮ್ಮ ಎಡಿಟರ್. ವಿಕ್ರಾಂತ್ ರೋಣದಲ್ಲಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. DI ಕಲರಿಸ್ಟ್ ಕೂಡ ಅವರೇ ಆಗಿದ್ದಾರೆ. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಗತವೈಭವ ಎಲ್ಲದಕ್ಕಿಂತ ಮುಖ್ಯವಾಗಿ ನವೆಂಬರ್ 14ಕ್ಕೆ ಬಿಡುಗಡೆ ಆಗ್ತಾ ಇದೆ. ಅಲ್ಲಿವರೆಗೂ ಈಗ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಹಳಷ್ಟು ಹಾಡುಗಳನ್ನ, ಕಾಂಟೆಂಟ್ಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ಬಂದಿದ ತಕ್ಷಣ ಹೇಳಿದ್ರು ಮಾಧ್ಯಮದವರು, ಇಲ್ಲ ನೀವು ತೆಲುಗು, ತಮಿಳು ಅಂತೆಲ್ಲ ಮಾತಾಡ್ತಾ ಇದ್ರು. ಖಂಡಿತವಾಗ್ಲೂ ತೆಲುಗುವಿಂದ ನಮಗೆ ಬಹಳಷ್ಟು ಕರೆಗಳು ಬಂದು, ನಮ್ಮ ಟೀಸರು, ನಮ್ಮ ಕಾಂಟೆಂಟ್ಗಳು ಬಿಡ್ತಾ. ಸೊ ಅಲ್ಲಿ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಜೊತೆ ಟೈಅಪ್ ಡಿಸ್ಕಷನ್ಗಳು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ತೆಲುಗುಲ್ಲೂ ಕೂಡ ಇದು ಒಂದು ಬಿಡುಗಡೆ ಮಾಡಬೇಕು ಇದನ್ನು ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಅನ್ನೋವಂಥದ್ದು ಅಲ್ಲಿನ ಅಭಿಪ್ರಾಯಗಳಾಗಿದ್ದಾವೆ. ಸೊ ಅಲ್ಲೂ ಕೂಡ ಇದು ಬರುತ್ತೆ. ನನ್ನ ಒಂದು ಮಾಧ್ಯಮಗಳಲ್ಲಿ ಒಂದು ನಿವೇದನೆ ಏನು ಅಂತಂದರೆ, ಇನ್ನು 50 ದಿನಗಳ ಕಾಲ, ಸಿನಿಮಾ ರಿಲೀಸ್ಗೆ ಇರೋವಂಥ 50 ದಿನಗಳ ಕಾಲ ನಾವೇನು ಕಾಂಟೆಂಟ್ಗಳನ್ನ ಬಿಡುಗಡೆ ಮಾಡ್ತೀವೋ ಅದರಲ್ಲಿ ಏನಾದರೂ ಕಿಂಚಿತ್ತಾದರೂ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೀವಿ ಅಂತ ಅನಿಸಿದ್ರೆ, ಅದರಲ್ಲಿ ಏನಾದರೂ ಪ್ರಾಮಾಣಿಕತೆ ಅನ್ನೋದಿದೆ ಅನ್ನೋದಾದರೆ, ಏನೋ ವಿಶಿಷ್ಟವಾಗಿ ಇವರು ಪ್ರಯತ್ನ ಪಟ್ಟಿದ್ದಾರಪ್ಪ, ವರ್ಷದಲ್ಲಿ 200 ಸಿನಿಮಾ ಬಿಡುಗಡೆ ಆಗುತ್ತೆ, ಅದರಲ್ಲಿ ಇದೂ ಒಂದಲ್ಲ, ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ನಿಮ್ಗೆಲ್ಲಾದರೂ ಅನಿಸಿದ್ರೆ ದಯವಿಟ್ಟು ಒಂದಿಷ್ಟು ವಿಶೇಷವಾಗಿ ನೀವು ಕೂಡ ಬೆಂಬಲ ಕೊಡಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.